ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿದೆ ಅವಾಗಿದೆ. ಗಿಲ್ಲಿ ಯಾಕೆ ಈ ತರ ಆಡ್ತಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಫಿನಾಲೆ ಹತ್ರ ಬರ್ತಿದ್ದಾಗೆ ಗೆಲ್ಲೋ ಆಸೆನೆ ಹೊರಟೋಗಿದೆ ಅನ್ಸುತ್ತೆ ಗಿಲ್ಲಿಗೆ. ಅಥವಾ ನಾನೇ ಗೆಲ್ತೀನಿ ಬಿಗ್ ಬಾಸ್ ಅನ್ನೋ ಓವರ್ ಕಾನ್ಫಿಡೆನ್ಸೋ ಗೊತ್ತಿಲ್ಲ. ತುಂಬಾ ಅತಿಯಾಗಿ ಆಡ್ತಿದ್ದಾನೆ ಇತ್ತೀಚೆಗೆ. ಬರೀ ಕಾವ್ಯ ಕಾವ್ಯ ಅನ್ಕೊಂಡು ಕಾವ್ಯಯಿಂದನೇ ಬಿದ್ದಿದ್ದಾನೆ. ನಿನ್ನೆ ನೋಡಿದ್ರೆ ನಾಮಿನೇಷನ್ ಅಲ್ಲಿ ಎಲ್ಲಾ ಟೈಮಲ್ಲೂ ಬರೀ ಕಾವ್ಯನೇ ಸೇವ್ ಮಾಡ್ಕೊಂಡು ಬಂದ. ಕಾವ್ಯ ವಿರುದ್ಧ ಯಾರ್ಯಾರು ನಾಮಿನೇಟ್ ಅಲ್ಲಿ ನಿಂತಿದ್ರೋ ಅವ್ರನ್ನೆಲ್ಲರನ್ನೂ ಕೂಡ ನಾಮಿನೇಟ್ ಮಾಡ್ಕೊಂಡು ಬಂದಿದ್ದಾನೆ. ಇವತ್ತು ಟಾಸ್ಕ್ ಶುರುವಾಗಿದೆ ಹೆಣ್ಮಕ್ಳ ನಡುವೆ. ಬಟ್ ಇಲ್ಲಿ ಗಿಲ್ಲಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಮೊದಲಿಗೆ ರಕ್ಷಿತಾ ಔಟ್ ಆಗಿದ್ದಾಳೆ ಟಾಸ್ಕ್ ಇಂದ. ಈ ಟಾಸ್ಕಿಗೆ ಅವಳ ಹೈಟು ತುಂಬಾ ಡಿಸ್ಅಡ್ವಾಂಟೇಜ್ ಆಗಿದೆ ಅಂತಾನೆ ಹೇಳ್ಬೋದು. ಹೌದು, ಇಲ್ಲಿ ಮೇಲಿಂದ ಶವರ್ ತರ ನೀರು ಬರುತ್ತೆ. ಮೇಲ್ಗಡೆ ಅವ್ರ ತಲೆ ಮೇಲ್ಗಡೆ ಒಂದು ಬೆಂಡ್ ತರ ಈಗ ಕಟ್ಕೊಂಡಿದ್ದಾರೆ ನೋಡಿ, ಆ ತರ ಕಟ್ಕೋಬೇಕಾಗುತ್ತೆ. ಅಲ್ಲಿ ಬರೋ ನೀರ್ನ ಶೇಖರಣೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತುಂಬಾ ಹೈಟ್ ಇರ್ತಾರಲ್ಲ ಅವ್ರಿಗೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಇಲ್ಲಿ ಜಾಸ್ತಿ ನೀರು ಸಂಗ್ರಹಿಸಿರೋದೇ ರಾಶಿಕಾ ಅಂತಾನೆ ಹೇಳ್ಬೋದು. ಈಗ ಅವಳೇನೋ ಜಾಸ್ತಿ ನೀರು ಸಂಗ್ರಹಿಸಿದಾಳೆ. ಅವಳು ಮುಂದಿನ ಆಟಕ್ಕೆ ಅಂದರೆ ಮುಂದಿನ ರೌಂಡ್ಗೆ ಅವಳು ಸೆಲೆಕ್ಟ್ ಆಗಿದ್ದಾಳೆ. ಆದರೆ ಇಲ್ಲಿ ಸ್ಪಂದನ ಮತ್ತು ಕಾವ್ಯ ನಡುವೆ ಈಗ ಜಿದ್ದಿ ಆಗಿದೆ ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ ಸ್ಪಂದನ ನೀರು ಜಾಸ್ತಿ ಇದೆ ಅಂತ. ಬಟ್ ಈ ಗಿಲ್ಲಿ ಇಲ್ಲ, ಕಾವ್ಯದೇ ಕರೆಕ್ಟ್ ಆಗಿದೆ, ಕಾವ್ಯಂದೇ ಜಾಸ್ತಿ ಇದೆ, ಕಾವ್ಯಂದೇ ಜಾಸ್ತಿ ಇದೆ ಅಂತ ಹಠ ಮಾಡ್ತಿದ್ದಾನೆ. ಬಟ್ ಅಶ್ವಿನಿ ಅವ್ರು ಹೇಳ್ತಿದ್ದಾರೆ, ಎಂಥ ಚಿಕ್ಕ ಮಕ್ಕಳು ನೋಡಿದ್ರು ಕೂಡ ಹೇಳ್ಬಿಡ್ತಾರೆ, ಇಲ್ಲಿಂದ ದೂರದಿಂದ ಕಾಣಿಸ್ತಿದೆ ಕಾವ್ಯ ನೀರಿಗಿಂತ ಸ್ಪಂದನ ನೀರು ಜಾಸ್ತಿ ಇದೆ ಅಂತ. ನೀವಿಲ್ಲಿ ನೋಡಿ, ಕಾವ್ಯ ಅದು ಈ ಕಡೆ, ಸ್ಪಂದನ ಆ ಕಡೆ. ಸ್ಪಂದನ ನೀರು ತುಂಬ ಜಾಸ್ತಿ ಕಾಣಿಸ್ತಿದೆ. ಬಟ್ ಈ ಗಿಲ್ಲಿ ಫುಲ್ಲು ಇದರಲ್ಲೂ ಕಾಮಿಡಿ ಮಾಡ್ತಿದ್ದಾನೆ ಅವನು. ನೋಡಿ, ಅಷ್ಟು ದೂರ ಹೋಗ್ತಾನೆ, ಅಲ್ಲಿಂದ ನೋಡ್ತಾನೆ, ಮತ್ತೆ ಕುತ್ಕೋತಾನೆ, ಮತ್ತೆ ನೋಡ್ತಾನೆ, ಆ ಕಡೆ ಮಲ್ಕೊಳ್ತಾನೆ, ಮತ್ತೆ ನೋಡ್ತಾನೆ, ಅಶ್ವಿನಿಯವ್ರ ಹತ್ರ ಬಂದು ಕುತ್ಕೋತಾನೆ, ಚೇರ್ ಮೇಲೆ ಬಂದು ಕುತ್ಕೋತಾನೆ, ನೋಡ್ತಾನೆ. ಮನೆಯವರೆಲ್ಲ ಹೇಳ್ತಿದ್ದಾರೆ ಅಲ್ಲಿ ಸ್ಪಂದನ ನೀರು ಜಾಸ್ತಿ ಇರೋದು ಗಿಲ್ಲಿ, ಅಷ್ಟು ಓವರ್ ರಿಯಾಕ್ಟ್ ಮಾಡಬೇಡ ಅಂತ. ಬಟ್ ಇಲ್ಲ, ನನಗೆ ಮಾತ್ರ ಕಾವ್ಯಂದೇ ನೀರು ಜಾಸ್ತಿ ಕಾಣಿಸ್ತಿದೆ, ನಿಮ್ಗೆ ಮಾತ್ರ ಅದು ಹೆಂಗೆ ಸ್ಪಂದನ ಕಾಣಿಸ್ತಿದೆ ಅಂತ ಅವ್ನು ಹಠ ಮಾಡ್ಕೊಂಡು ನಿಂತಿದ್ದಾನೆ. ಇಲ್ಲಿ ಕಾವ್ಯ ಅಷ್ಟು ನಾನು ನಿಯತ್ತಾಗಿ ಆಡ್ತೀನಿ ಅಂತ ಹೇಳ್ತಾಳೆ. ಬಟ್ ಇಲ್ಲಿ ಅವಳಿಗಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಅವಳೇ ಹೇಳ್ಬೋದಾಗಿತ್ತು, ನಂದು ಕಡಿಮೆ ಇದೆ ಬಿಡು, ನಾನು ಹೋಗ್ತೀನಿ ಅಂತ. ಬಟ್ ಇಲ್ಲಿ ಅವಳು ಸತ್ಯತೆ ಎಲ್ಲ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ರಾಶಿಕಾ ಕೂಡ ಹೇಳ್ತಿದ್ದಾಳೆ, ನೆನ್ನೆ ಮೊನ್ನೆ ಬಂದಿದ್ರಲ್ಲ ಮಾಳೂರವ್ರ ಮಕ್ಕಳು, ಅವ್ರಿಗೆ ಕೇಳಿದ್ರು ಹೇಳ್ಬಿಡ್ತವೆ ಇದರಲ್ಲಿ ಯಾವ್ದು ಜಾಸ್ತಿ ಇದೆ ಅಂತ. ನಿನಗೆ ಗೊತ್ತಾಗ್ತಾ ಇಲ್ವಾ ಗಿಲ್ಲಿ ಅಂತ ಫಸ್ಟು ಅವರು ನಗ್ತಾರೆ. ಇವನು ಏನಕ್ಕೆ ಇಷ್ಟೊಂದು ಓವರ್ ಆ್ಯಕ್ಟ್ ಮಾಡ್ತಂತ ಅವರು ಕೂಡ ನಗ್ತಾರೆ. ಬಟ್ ಹೋಗ್ತಾ ಹೋಗ್ತಾ ತುಂಬ ಸೀರಿಯಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಅವ್ನು ಎಷ್ಟೋ ಹೊತ್ತಾದ್ರೂ ರಿಸಲ್ಟೇ ಹೇಳೋದಿಲ್ಲ. ಅಶ್ವಿನಿಗೂ ಗಿಲ್ಲಿಗೂ ಜಗಳ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈ ವಾರ ಪೂರ್ತಿ ಆಟಗಳೆಲ್ಲ ಹೀಗೆ ಇರುತ್ತೆ. ಅಂದರೆ ಹುಡುಗಿರೇ ಸಪ್ರೇಟ್ ಆಡ್ತಾರೆ, ಹುಡುಗರೇ ಸಪ್ರೇಟ್ ಆಡ್ತಾರೆ. ಈಗೇನು ಈ ನೀರಿಂದ ಶವರ್ದೇನು ಆಟ ಆಡ್ತಿದಾರಲ್ಲ ಇದ್ದ ಹುಡುಗಿರೆಲ್ಲ ಒಂದು ಟೈಮ್ ಆಡ್ತಾರೆ, ಮತ್ತೆ ಹುಡುಗರು ಆಡ್ತಾರೆ. ಆ ಹುಡುಗಿರಲ್ಲಿ ಒಬ್ಬರು ಕಡಿಮೆ ಇದ್ದವ್ರು ನೀರು ಆಚೆ ಹೋಗ್ತಾರೆ ಆಟದಿಂದ, ಮತ್ತೆ ಹುಡುಗರಲ್ಲಿ ಬಂದು ಆಡ್ತಾರೆ. ಅವರಲ್ಲಿ ಯಾರು ವಾಟರ್ ಕಡಿಮೆ ಬೀಳುತ್ತೋ ಅವ್ರು ಆಚೆ ಹೋಗ್ತಾರೆ. ಹಿಂಗೆ ಒಬ್ಬೊಬ್ರು ಆಚೆ ಹೋಗ್ತಾರೆ. ಕೊನೆಗೆ ಹುಡುಗಿರ್ಲಿ ಯಾರು ಕೊನೆಗೆ ಉಳ್ಕೊಳ್ತಾರಲ್ಲ ಅವರು ಹುಡುಗಿರಲ್ಲಿ ವಿನ್ನು, ಇವರು ಹುಡುಗರಲ್ಲಿ ವಿನ್ನು. ಮೋಸ್ಟ್ಲಿ ಪಾಯಿಂಟ್ಸ್ ಇಟ್ಟಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮೋಸ್ಟ್ಲಿ ಅತಿ ಹೆಚ್ಚು ಟಾಸ್ಕ್ ಇಲ್ಲ ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನ ಪಡ್ಕೊಂಡವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಯ್ತಾರೆ, ಇಲ್ಲ ಡೈರೆಕ್ಟ್ ಕ್ಯಾಪ್ಟನ್ನೇ ಕೂಡ ಆಗ್ಬೋದು. ನಿಮ್ಗೇನು ಅನ್ಸುತ್ತೆ ಗೈಸ್? ಗಿಲ್ಲಿ ಇತ್ತೀಚೆಗೆ ಅವನ ಆಟನ ಅವನೇ ಹಾಳು ಮಾಡ್ಕೋತಿದ್ದಾನೆ ಅಂತ ಅನಿಸ್ತಿಲ್ವಾ? ಈಗೆಲ್ಲ ಫಿಕ್ಸ್ ಆಗ್ಬಿಟ್ಟಿದ್ರು ಗಿಲ್ಲಿನೇ ವಿನ್ ಆಗೋದು ಅಂತ. ಇವನು ಈ ಥರ ಆಡ್ತಿರೋದು, ಫೇವರಿಸಮ್ ಕಾವ್ಯಂಗೆ ಮಾಡ್ತಿರೋದು ನೋಡಿದ್ರೆ 100% ಇವ್ನು ಗೆಲ್ಲೋ ಚಾನ್ಸಸ್ಸೇ ಇಲ್ಲ. ಮೋಸ್ಟ್ಲಿ ಅಶ್ವಿನಿ ಇಲ್ಲ ಕಾವ್ಯನ ಗೆಲ್ಲಿಸ್ತಾರೆ ಅಂತ ಅನಿಸ್ತಿದೆ ಬಿಗ್ ಬಾಸ್ ರವರು. ನನ್ನ ಪ್ರಕಾರ ಅಶ್ವಿನಿಗಂತ ರಕ್ಷಿತನ ಗೆಲ್ಸೋ ಚಾನ್ಸಸ್ ತುಂಬ ಇದೆ. ಈ ಗಿಲ್ಲಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸ್ವಲ್ಪ ಈ ವಾರ ಸುದೀಪ್ ಸರ್ ಒಂಚೂರು ಚಳಿ ಬಿಡಿಸ್ಬೇಕು. ನನ್ನಿಂದನೇ ಎಲ್ಲ, ನಾನೇ ಎಲ್ಲ. ನೆನ್ನೆ ನೋಡಿದ್ರೆ ಹೇಳ್ತಾನೆ ಅಶ್ವಿನಿಯವ್ರನ್ನ ಒಂದಿಬ್ಬರನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ. ಏನು ಇವ್ನು ಡಿಸೈಡ್ ಆಗ್ಬಿಟ್ಟವನ ಅಥವಾ ಇವನೇ ಬಿಗ್ ಬಾಸ್ ಅನ್ಕೊಬಿಟ್ಟಿದಾನ ಏನೋ ಗೊತ್ತಿಲ್ಲ. ಗೆಸ್ಟ್ಗಳೆಲ್ಲ ಬರ್ತಾರಲ್ಲ ಅವರೆಲ್ಲ ಇವ್ನು ಸ್ವಲ್ಪ ಉಬ್ಬಿಸಿ ತುಂಬ ಓವರ್ ಮಾಡಿಬಿಟ್ಟಿದ್ದಾರೆ. ಇವನು ಫಿಕ್ಸ್ ಆಗಿಬಿಟ್ಟಿದ್ದಾನೆ, ನಾನೇ ವಿನ್ನರ್, ನಾನು ಏನೇ ಹೇಳಿದ್ರು ಆಗುತ್ತೆ, ಏನೇ ಮಾಡಿದ್ರು ನಂದೇ ಅವ ಅನ್ನೋ ರೀತಿ ಅಂದ್ಕೊಬಿಟ್ಟಿದ್ದಾನೆ. ಸೊ ಈ ಜಂಬ ಸ್ವಲ್ಪ ಇಳಿಸ್ಬೇಕು ಸುದೀಪ್ ಸರ್ ಅಂತ ನಾನು ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.